ಇಷ್ಟಕ್ಕೂ ಈ ಆಪರೇಷನ್ ಕಮಲ ಅನ್ನುವಂತಹ ಪಾಲಿಟಿಕ್ಸ್ ನಡೆದದ್ದಾದರೂ ಏಕೆ? ಕೇವಲ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸೋದು ಮಾತ್ರ ಅವರ ಉದ್ದೇಶವಾಗಿತ್ತಾ? ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ. ಆಪರೇಷನ್ ಕಮಲ, ಆಪರೇಷನ್ ಸಂಕ್ರಾಂತಿ, ಆಪರೇಷನ್ 19 ಆನ್ 19 to 19, ಆಪರೇಷನ್ ಡೆಲ್ಲಿ ಎಕ್ಸ್ಪ್ರೆಸ್. ಅಬ್ಬಬ್ಬಬ್ಬ, ಎಷ್ಟು ಟೈಟ್ಲ್ಗಳು! ಗುರುಗ್ರಾಮದಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ನಡೆದಿತ್ತು. ಮುಂಬೈನ ಐಷಾರಾಮಿ ಹೋಟೆಲ್ನಲ್ಲಿ ಅತೃಪ್ತರನ್ನ ಇರಿಸಿ ಪಾಲಿಟಿಕ್ಸ್ ಅನ್ನ ಮಾಡಿದ್ರು. ಸರ್ಕಾರ ಪತನ ಕಷ್ಟ ಸಾಧ್ಯ ಅನ್ನೋದು ಬಿಜೆಪಿಗೂ ಗೊತ್ತಿದೆ, ಮೊದಲೂ ಗೊತ್ತಿತ್ತು, ಈಗಲೂ ಗೊತ್ತಿದೆ. ಆದರೂ ಇದು ಗೊತ್ತಿದ್ರೂ ಪದೇ ಪದೇ ಡೆಡ್ಲೈನ್ ನೀಡ್ತಿರೋದಾದರೂ ಯಾಕೆ? ಹಾಗಾದರೆ ಬಿಜೆಪಿಯವರೇನು ಅಷ್ಟು ಪೆದ್ರ? ಸುಮ್ಮನೆ ಸರ್ಕಾರ ಬೀಳಿಸೋದು ಕಷ್ಟ ಅಂತ ಗೊತ್ತಿದ್ರೂ ಕೂಡ ಇಷ್ಟೆಲ್ಲ ಸರ್ಕಸ್ ಯಾಕೆ ಮಾಡಿದ್ರು? ಬಿಜೆಪಿಯ ಈ ರಹಸ್ಯ ಪಾಲಿಟಿಕ್ಸ್ ಏನು ಮತ್ತು ಯಾತಕ್ಕೋಸ್ಕರ ಇಷ್ಟೆಲ್ಲ ಡ್ರಿಲ್? ಇದರ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಬಿಜೆಪಿ ರಹಸ್ಯ ಮಾರ್ಗಸೂಚಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಕೆಲವೇ ಕ್ಷಣದಲ್ಲಿ.